ಸೊ ಎಲ್ಲ ಕಡೆ ನದಿ ಉಕ್ಕಿ ಹರಿತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬಂದಿದೆ. ಇವಾಗ ಏನು ಮಾಡಬೇಕು, ಯಾವುದು ರೈಟ್ ಕ್ರಾಪ್ ಅಂತ? ಆ, ಇದು ನೋಡ್ರಿ, ಪ್ರಕೃತಿ ಮನಸ್ಸು ಮಾಡಿದರೆ ಹೇಗಾಗ್ತದೆ ಅನ್ನೋದಕ್ಕೆ ನಾವು ಒಂದು ವಾರದಲ್ಲಿ ಬದಲಾವಣೆ. ಬರ ಅಂತ ಹೇಳಿ ಮಾತಾಡ್ತಿದ್ವಿ, ಈಗ ಮಳೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಸೊ ಈಗ ನಾವು ಅಂದ್ಕೊಂಡಂಗೆ ಆವಾಗ ಬರ ಎಲ್ಲ ಕಡೆ ಇದ್ದಿಲ್ಲ, ಅದೇ ಥರ ಈಗ ಮಳೆ ಎಲ್ಲ ಕಡೆನೂ ಆಗಿಲ್ಲ. ಯಾಕೆ ನಮ್ಮ ಹತ್ರ ಬೇರೆ ಬೇರೆ ಕಡೆ ಜನ ಮಾತಾಡ್ತಾರೆ, ಮತ್ತು ವರದಿಗಳು ಇದ್ದಾವೆ ಅಲ್ಲೆಲ್ಲ. ಯಾಕೆ ಈಗ ಹಾವೇರಿನಲ್ಲಿ ಪಶ್ಚಿಮ ಭಾಗದಲ್ಲಿ ಮಳೆ ಆದರೆ ಅಲ್ಲಿ ಮೋಡ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ಒಂದು 2 ತಾಲೂಕಿನಲ್ಲಿ ಮೋಡ ಸಿಗಲಿಲ್ಲ ಅಂತ ಅವ್ರಿಗೆ ಬಿತ್ತನೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅಂಥ ಪರಿಸ್ಥಿತಿನೂ ಇದೆ. ಅದಕ್ಕೆ 2-3 ಥರದ ಸ್ಥಿತಿಗತಿಗಳಿದ್ದಾವೆ. ಕೆಲವು ಕಡೆ ಅಪರಂಪಾರ ಮಳೆ ಅಂದರೆ ಬಹಳ ದೊಡ್ಡ ಮಳೆ ಆಗಿಬಿಟ್ಟಿದೆ. ಸೊ ನಾವು ಇಲ್ಲಿ ಈಗ ಎಲ್ಲಿ ಇನ್ನೂ ಮಳೆ ಆಗಿಲ್ಲ, ಇನ್ನೂ ಬಿತ್ತನೆಗೆ ಹಸಿ ಆಗೋಷ್ಟು ಮಳೆ ಆಗಿಲ್ಲ ಅಂದರೆ ಅವರು ಏನು ಈ ಇದನ್ನು ದೊಡ್ಡ ಕುಂಟೆ ಹಾಕಿ, ಬ್ಲೇಡ್ ಹ್ಯಾರೋ ಅಂತ ಹೇಳ್ತೀವಲ್ಲ, ಅದನ್ನು ದೊಡ್ಡ ಕುಂಟೆ ಹಾಕಿ ಹರಕೊಂಡು ಜಮೀನು ಇಟ್ಕೋಬೋದು. ಎಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗಿದ್ದರೆ ಅದನ್ನು ಇಟ್ಕೋಬೇಕು. ಮತ್ತು ಸಣ್ಣದಾಗಿ ಚೌಕ್ ಮಾಡಿ ಇಟ್ಕೊಂಡ್ರೆ ಮುಂದೆ ಬರೋ ಮಳೆ ಪ್ರಯೋಜನನ ಅಂಥ ರೈತರು ತಗೋಬೋದು. ಅದು ಯಾಕಂದರೆ ಅವು ಪ್ರಧಾನವಾಗಿ ಹಿಂಗಾರು ಪ್ರಧಾನ ಪ್ರದೇಶಗಳೇ ಇರ್ತಾವೆ ಅವು. ಈಗೇನು ನಾವು ನೋಡ್ತಾ ಇದ್ದೀವಲ್ಲ, ಏನು ಒಣವಲಯಗಳು ಅದಾವೆ, ಆ ಒಣವಲಯಗಳಲ್ಲಿ ಮಳೆ, ಅದು ಪೂರ್ವ ಒಣವಲಯ ಇರ್ಬೋದು, ಕೇಂದ್ರ ಒಣವಲಯ ಇರ್ಬೋದು, ಅಥವಾ ಉತ್ತರ ಅಥವಾ ಈಶಾನ್ಯ ಒಣವಲಯ ಇದ್ದರೆ ಅಲ್ಲಲ್ಲೇ ಮಳೆ ಆಗಿಲ್ಲ. ಸೊ ಅಂಥಲ್ಲಿ ಚೌಕು ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಆ ಥರದ ಇವರಿಗೆ. ಸೊ ಅದು ಮಳೆ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನು ಕೆಲವು ಕಡೆ ಈ ವಲಯ 3ರಲ್ಲಿ ಯಾವುದು ಈ ಗಡಿನಾಡು ಭಾಗ ಅಥವಾ ಅರೆಮಲೆನಾಡು ಪ್ರದೇಶಕ್ಕೆ ಹೊಂದ್ಕೊಂಡಿರೋಂಥ ಭಾಗಗಳಲ್ಲಿ, ಅಂದರೆ ಈಗ ನವಲಗುಂದ ತಾಲೂಕಿನ ಅಣ್ಣಿಗೇರಿ ಇರ್ಬೋದು, ಆಮೇಲೆ ಗದಗ ತಾಲೂಕಿನ ಮುಳುಗುಂದ ಭಾಗ ಇರ್ಬೋದು, ಇಂಥ ಭಾಗಗಳಲ್ಲಿ ಏನಾಗಿದೆ, ಸ್ವಲ್ಪ ಮಳೆ ಆಗಿದೆ, ದೊಡ್ಡ ಮಳೆ ಆಗಿಲ್ಲ ಅವ್ರಿಗೆ. ಸೊ ಅವರು ಅಲ್ಲಿ ಏನು ಮೊದಲು ಬಿತ್ತನೆ ಮಾಡಿದ್ದಂಥ ಹೆಸರು ಇರ್ಬೋದು, ಮುಖ್ಯವಾಗಿ ಹೆಸರು, ಆಮೇಲೆ ಕೆಲವರು ಸೋಯಾಬೀನ್ ಹಾಕಿದ್ದಾರೆ. ಸೊ ಅಂಥವ್ರು 2 ಅಥವಾ 3 ಗ್ರಾಮ್, ಅಂದರೆ ಈಗ 35ರಿಂದ 40 ದಿವಸದ್ದು ಬೆಳೆ ಇರ್ತದೆ, 2ರಿಂದ 3 ಗ್ರಾಮ್ 19 ಆಮೇಲೆ 13,045 ಅದು 1 ಹಸಿ ಕಡಿಮೆ ಇದ್ದರೆ 1 ಗ್ರಾಮ್ ಬಳಸಿದ್ರೂ ಪರವಾಗಿಲ್ಲ. ಆಮೇಲೆ ಈ ಲಘು ಪೋಷಕಾಂಶ ಮಿಶ್ರಣ ಸಿಗ್ತದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಅದನ್ನು ತೊಗೊಂಡ್ರೆ ಒಳ್ಳೆಯದು. ಅದಾದರೆ 3 ml 4 ml ತೇವಾಂಶದ ಲೆಕ್ಕದಾಗ ಅದನ್ನು, ಅಂದರೆ ಪ್ರತಿ ಲೀಟ್ರ್ ನೀರಿಗೆ ಆ ಥರ ಬೆರೆಸ್ಕೊಂಡು ನಾವು ಸ್ಪ್ರೇ ಮಾಡಬೇಕು. ಎಲ್ಲಿ ಹಸಿ ಕಡಿಮೆ ಐತಿ ಅಲ್ಲಿ ಅದನ್ನು ನಾವು ಬುಡಕ್ಕೆ ಹಿಡಿಬೇಕು, ಅಂದರೆ ಬೇರಿಗೆ ನೀರು ಇಳಿಯೋಂಗೆ ಮಾಡಬೇಕು, ಮತ್ತು ಇವಕ್ಕೆ ಮಾಡಬೇಕು. ಆಮೇಲೆ ಕೆಲವು ಕಡೆ ಏನಾಗಿದೆ, ಎಲ್ಲಿ ಮಳೆ ಆಗ್ತಾ ಇದೆ ಅಲ್ಲಿ ಈ ಹೆಸರು, ಸೋಯಾಬೀನು, ಇಂಥ ಬೆಳೆಗಳಲ್ಲಿ ತುಕ್ಕು ರೋಗದ ಸಂಭವನೀಯತೆ ತುಂಬ ಇದೆ. ಅಂಥಲ್ಲಿ ನಾವು ಈ ಹೆಕ್ಸಾಕೊನಜೋಲ್ ಅಂತ ಏನು ಬರ್ತದೆ, ಅದು ಭಾಳ ಚೀಪ್ ಆಗ್ತದೆ ಬೇರೆ ಎಲ್ಲದಕ್ಕಿಂತ ಕಂಪೇರ್ ಮಾಡಿದರೆ. 1 ml ಪ್ರತಿ ಲೀಟ್ರಿಗೆ ನಾವು ಬೆರೆಸ್ಕೊಂಡು ಅದನ್ನು ಸಿಂಪರಣೆ ಮಾಡಿದರೆ ತುಕ್ಕು ರೋಗನೂ ಹತೋಟಿ ಮಾಡ್ಬೋದು, ಮತ್ತು ಈ ತುಂಬ ಒಣ ಹವಾಮಾನ ಇರ್ತಕ್ಕಂಥಲ್ಲಿ ಬೂದಿ ರೋಗನೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮುಖ್ಯವಾಗಿ ಈ ಪೋಷಕಾಂಶ ಸಿಂಪರಣೆ ಇದೆಯಲ್ಲ, ಆ ಬೆಳೆ ಹಂತ, ತೇವಾಂಶ, ಅದನ್ನು ಮತ್ತು ಮಳೆ ನಿರೀಕ್ಷೆ, ಇವನ್ನ ಲೆಕ್ಕದಾಗ ಇಟ್ಕೊಂಡು 1ರಿಂದ 5 ಗ್ರಾಮ್ವರೆಗೂ ಇವು 2 ಏನು 13,045 19 ನೀರಿನಲ್ಲಿ ಕರಗೋ ಗೊಬ್ಬರಗಳಿದ್ದಾವೆ, ಅವು 1ರಿಂದ ಹಿಡಿದು 5 ಗ್ರಾಮ್ವರೆಗೂ ಪ್ರತಿ ಲೀಟ್ರಿಗೆ ಅವನ್ನ ಬೆರೆಸ್ಕೊಂಡು, ಲಘು ಪೋಷಕಾಂಶಗಳನ್ನು ಬೆಳೆಸ್ಕೊಂಡು ನಾವು ಸಿಂಪರಣೆ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬಾ ಮುಖ್ಯ ಈ ಇದರಲ್ಲಿ. ಇನ್ನು ಮೆಕ್ಕೆಜೋಳ ಸಾಮಾನ್ಯವಾಗಿ ಇದು ಏನು ತೇವಾಂಶ ಚೆನ್ನಾಗಿರಲಿ, ಮಳೆ ಆಗಿರಲಿ ಇರ್ತದೆ. ಸೊ ಅಲ್ಲಿ ಎಲ್ಲಿ ಹಸಿ ಕಡಿಮೆ ಇದೆ, ಇದೇ ಪೋಷಕಾಂಶ ಮಿಶ್ರಣನ ಅಲ್ಲಿ ಕೂಡ ಮಾಡ್ಬೋದು. ಮತ್ತು ಅಲ್ಲಿ ಲದ್ದಿ ಹುಳದ ಬಾಧೆ ಅಥವಾ ಈ ಫಾಲ್ ಆರ್ಮಿ ವರ್ಮ್ ಬಾಧೆ ಇರ್ತದೆ. ಸೊ ಅದಕ್ಕೆ ಹುಳ ಸಣ್ಣದಿದ್ದರೆ ಇಮಾಮೆಕ್ಟಿನ್ ಬೆಂಜೋಯೇಟು 0.5 ಗ್ರಾಮ್ 1 ಲೀಟ್ರಿಗೆ, ಹುಳ ದೊಡ್ಡದಿದ್ದರೆ 0.4 ml, ಅಲ್ಲಿ 0.4 ml, ಅಂದರೆ ಅದು ಇದನ್ನು ಯಾವುದು
ಕ್ಲೋರಂಟ್ರಿನಿಲಿಪೋಲ್ ಅಂತ ಬರ್ತದೆ, ಕೊರಾಜನ್ ಅಂತ ಹೇಳಿ, ಅದನ್ನು ನಾವು ಬಳಸಿದರೆ, ಹುಳ ದೊಡ್ಡದಿದ್ದಾಗ ಅದನ್ನು ಬಳಸಿದ್ದೆ. ಮತ್ತು ಸುಳಿಗೆ, ಪ್ರತಿ ಸುಳಿಗೆ ಅದು ತುಂಬೋ ಹಾಗೆ ನಾವು ಸಿಂಪರಣೆ ಮಾಡಿದರೆ ಆ ಹುಳುಗಳನ್ನು ನಾವು ಸಮರ್ಥವಾಗಿ ಕಂಟ್ರೋಲ್ ಮಾಡ್ಬೋದು ಅವನ್ನ. ಇನ್ನು ಈಗ ಇದು ಯಾವುದು ಹತ್ತಿ ಬೆಳೆಯಲ್ಲಿ ಈಗ 2 ಮೈ ಎಡೆ ಹೊಡೆಯೋದ್ರ ಬದಲು 1 ಮೈ ಎಡೆ ಹೊಡೆದು ಬೋಧೇರಿಸ್ಬೇಕು. ನಾವು ಬೋಧೇರಿಸ್ತೇವೆ, ಗಿಡ ಗಾಳಿಗೆ ಹೊಯ್ದಾಡೋದು ಕಡಿಮೆ ಆಗ್ತದೆ. ಇನ್ನು ಬರೋದು ಆಷಾಢ ಮಾಸ ಅಂದರೆ ಇನ್ನೂ ಜಾಸ್ತಿ ಗಾಳಿ ಇರ್ತದೆ, ಹೊಯ್ದಾಡೋದು ಕಡಿಮೆ ಆಗ್ತದೆ. ಅಲ್ಲಿನೂ ಕೂಡ ಹಂತ ನೋಡಿಕೊಂಡು 2ರಿಂದ 4 ml-ವರೆಗೂ 4 ಗ್ರಾಮ್ವರೆಗೂ 2ರಿಂದ 4 ಗ್ರಾಮ್ವರೆಗೂ ಈ 13-0-45 19-19 ಮತ್ತು 3ರಿಂದ 5 ಮಿಲಿಲೀಟ್ರ್ವರೆಗೆ ಲಘು ಪೋಷಕಾಂಶ ಮಿಶ್ರಣ ಏನಿದೆ ಅವುಗಳನ್ನು ಪ್ರತಿ ಲೀಟ್ರ್ ನೀರಿಗೆ ಬೆರೆಸ್ಕೊಂಡು ಹಾಕಬೇಕು. ಇನ್ನು ಗಡಿನಾಡು ಭಾಗ ಅಂದರೆ ಈಗೇನು ಅರೆಮಲೆನಾಡು ಪ್ರದೇಶ ಇದೆ, ಅಲ್ಲಿ ಹತ್ತಿ ಬೆಳೆಗೆ ಈ ಕಾಂಡದ ಮೂತಿ ಹುಳು, ಸ್ಟೆಮ್ ವಿವಿಲ್ ಭಾಳ ಬರ್ತದೆ. ಅದು ಬಂತು ಅಂದರೆ ಒಳಗೆ ಹೋಗ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಈ 30 ದಿನದ ಹಂತದೊಳಗೆ ಕ್ಲೋರಂಟ್ರಿನಿಲಿಪೋಲ್ ಅಥವಾ ಸ್ಪೈಂಟೋರಮ್ ಇಂಥ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕು. ಅದನ್ನು